ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟಿನ ಕನ್ನಡ. ಇವತ್ತಿನ ಡ್ರಾಮ್ಯಾಟಿಕ್ ಆಗಿತ್ತು. ಮಾರ್ನಿಂಗಿಂದ ಹೆವಿ ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂದಿತ್ತು. ಮಾರ್ಕೆಟ್ ಕೊನೆಯಲ್ಲಿ ಸೀಸನ್ನಲ್ಲಿ ಸ್ಟ್ರಾಂಗ್ ರಿಕವರಿ ತೋರಿಸಿದೆ. IT ಸೆಕ್ಟರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಮಾರ್ಕೆಟ್ಗೆ ಸಪೋರ್ಟ್ ಕೊಟ್ಟಿದೆ. ಇಂಡಿಯನ್ ಮಾರ್ಕೆಟ್ ವಾಲಟಿಲಿಟಿ ಸೆಷನ್ ನಂತರ ರೆಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ -77 ಪಾಯಿಂಟ್ ಆಗಿ 23,405ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ -303 ಪಾಯಿಂಟ್ ಆಗಿ 74,346 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ +471 ಪಾಯಿಂಟ್ ಆಗಿ 54,185ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ IT -5.5% ಆಗಿ 29,384ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಇಂಟ್ರಾಡೇ ಲೋಯಿಂದ ಆಲ್ಮೋಸ್ಟ್ 800 ಪಾಯಿಂಟ್ ರಿಕವರಿ ಕಂಡಿದೆ. ಮಾರ್ಕೆಟ್ ರೆಡ್ಡಲ್ಲಿ ಕ್ಲೋಸ್ ಆದರೂ ಕೂಡ ಒಂದು ಒಳ್ಳೆ ರಿಕವರಿ ಕಂಡಿದೆ. ಪಾಸಿಟಿವ್ ಸಿಗ್ನಲ್ ತೋರಿಸ್ತಾ ಇದೆ. ಇವತ್ತಿನ ಮಾರ್ಕೆಟ್ನ ಕಂಪ್ಲೀಟ್ ಡ್ರ್ಯಾಗ್ ಮಾಡಿದ ಸೆಕ್ಟರ್ ಅಂದರೆ IT ನಿಫ್ಟಿ ಇಂಡೆಕ್ಸ್ ಆಲ್ಮೋಸ್ಟ್ 5.6% ಕ್ರ್ಯಾಶ್ ಆಗಿದೆ. ಮಾರ್ಕೆಟ್ ಕ್ಯಾಪಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 lakh crore ವೆಲ್ತ್ ಎರೋಸಿನ್ ಆಗಿದೆ. IT ಕಂಪ್ನಿಯ ಟಾಪ್ ಲೂಸರ್ಸ್ ನೋಡೋದಾದರೆ TCS -8% ಆಗಿದೆ. ಟೆಕ್ ಮಹೀಂದ್ರ -6% ಆಗಿದೆ. HCL ಟೆಕ್ -5% ಆಗಿದೆ. ಇನ್ಫೋಸಿಸ್ 3% ಆಗಿದೆ. ವಿಪ್ರೋ -2% ಆಗಿದೆ. ರೀಸೆಂಟ್ ರ್ಯಾಲಿ ನಂತರ ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ ಮಾಡಿದ್ದಾರೆ. ವೀಕ್ ಗ್ಲೋಬಲ್ ಟೆಕ್ ಸೆಂಟಿಮೆಂಟ್ ಕೂಡ ಸೆಲ್ಲಿಂಗ್ಗೆ ಸಪೋರ್ಟ್ ಮಾಡಿತ್ತು. TCS ಸಿಂಗಲ್ ಡೇಯಲ್ಲಿ ಬಿಗ್ಗೆಸ್ಟ್ ಫಾಲ್ ಕಂಡಿದೆ ತುಂಬ ದಿನ ನಂತರ. IT ಸೆಕ್ಟರ್ ಮಾರ್ಕೆಟ್ನ ಕೆಳಗೆ ತಂದರೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ 2 ದಿನ ಆಯಿತು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ಸ್ಟಾಕ್ಗಳಿಂದ ಇವತ್ತು ಬೈಯಿಂಗ್ ಬಂದಿಲ್ಲ ಅಂದರೆ ಮಾರ್ಕೆಟಲ್ಲಿ ಇನ್ನೂ ಕರೆಕ್ಷನ್ ಜಾಸ್ತಿ ಆಗ್ಬೋದಿತ್ತು. RBI ಗೌರ್ಮೆಂಟ್ಗೆ ರೆಕಾರ್ಡ್ 2,69,000 crore ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಇಂಡಿಯಾದ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಡಿವಿಡೆಂಡ್ ಟ್ರಾನ್ಸ್ಫರ್ ಮಾಡಿರೋದು. ಇದರಿಂದ ಗೌರ್ಮೆಂಟ್ ಸ್ಪೆಂಡಿಂಗ್ ಕ್ಯಾಪಬಿಲಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಫಿಸ್ಕಲ್ ಡಿಪಾಸಿಟ್ ಆಗುತ್ತೆ ಮತ್ತು ಎಕನಾಮಿಕ್ ಗ್ರೋತ್ ಕೂಡ ಬೂಸ್ಟ್ ಆಗುತ್ತೆ. ಇದು ಲಾಂಗ್ ಟರ್ಮ್ ಎಕನಾಮಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ PMI ಮೇ ತಿಂಗಳಲ್ಲಿ 56ಗಿಂತ ಮೇಲೆ ಇದೆ. PMI ಅಂದರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಇದು ಅಬೌವ್ 50 ಇದ್ದರೆ ಪ್ರೀವಿಯಸ್ ಮಂತ್ಗಿಂತ ಎಕ್ಸ್ಪೆನ್ಷನ್ ಜಾಸ್ತಿ ಆಗಿದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಂತ ತೋರಿಸ್ತಾ ಇದೆ. ಇದಕ್ಕೆ ರೀಸನ್ ಬಂದು ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್, ಪ್ರೊಡಕ್ಷನ್ ಗ್ರೋತ್ ಆಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಇಂಡಸ್ಟ್ರಿ ಎಕನಾಮಿ ಸ್ಟ್ರೆಂಥಿನ್ ಆಗ್ತಾ ಇದೆ. ಗ್ಲೋಬಲಿ ಅನ್ಸರ್ಟನಿಟಿ ಇದ್ದರೂ ಕೂಡ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ಇಂಡಿಯಾ US ಟ್ರೇಡ್ ಡೀಲ್ ಅಪ್ಡೇಟ್ ಇದೆ. US ಅಂಬಾಸಿಡರ್ ಪ್ರಕಾರ ಇಂಡಿಯನ್ ಮತ್ತು US ಟ್ರೇಡ್ ಡೀಲ್ ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿದೆ. ಇನ್ನೂ 1% ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋ ಚಾನ್ಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಸಿಗ್ಬೋದು. ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್ ಇದೆ. ಇದು ಇಂಡಿಯನ್ ಎಕನಾಮಿಗೆ ಮೇಜರ್ ಪಾಸಿಟಿವ್ ಸೈನ್ ಆಗಿದೆ. US ಮತ್ತು ಇರಾನ್ ಟಾಕ್ಸ್ ಕೂಡ ಪಾಸಿಟಿವಲ್ಲಿದೆ. US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಪ್ರಕಾರ ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡಲ್ಲ ಅಂತ ಅಗ್ರಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ನೆಗೋಷಿಯೇಷನ್ ಕೂಡ ಪ್ರೋಗ್ರೆಸ್ಸಲ್ಲಿ ಆಗ್ತಾ ಇದೆ ಅಂತ ತಿಳ್ಕೊಬೋದು. ಇದರಿಂದ ಆಯಿಲ್ ಸಪ್ಲೈ ಕನ್ಸರ್ನ್ ರೆಡ್ಯೂಸ್ ಆಗುತ್ತೆ. ಗ್ಲೋಬಲ್ ಸೆಂಟಿಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಇಂಡಿಯಾ ಥರ ಆಯಿಲ್ ಇಂಪೋರ್ಟಿಂಗ್ ಕಂಟ್ರೀಸ್ಗೆ ಬೆನಿಫಿಟ್ಸ್ ಸಿಗ್ಬೋದು. ಮಿಡ್ಲ್ ಈಸ್ಟ್ ಡೆವಲಪ್ಮೆಂಟ್ಸ್ನ ಮಾರ್ಕೆಟ್ ಕ್ಲೋಸ್ಲಿ ವಾಚ್ ಮಾಡ್ತಾ ಇದೆ. ರುಪಿ ಅಪ್ಡೇಟ್ ನೋಡೋದಾದರೆ ರುಪಿ ಇವತ್ತು ವೀಕ್ ಆಗಿ ಕ್ಲೋಸ್ ಆಗಿದೆ. ರುಪಿ 95.71 per ಡಾಲರ್ ಆಗಿದೆ. ಪ್ರೀವಿಯಸ್ ಕ್ಲೋಸ್ 95.27 per ಡಾಲರ್ ಇತ್ತು. ವೀಕ್ ರುಪಿ ಇಂಪೋರ್ಟ್ ಕಾಸ್ಟ್ನ ಇನ್ಕ್ರೀಸ್ ಮಾಡ್ಬೋದು, ಆದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನೀಸ್ಗೆ ಸಪೋರ್ಟ್ ಸಿಗುತ್ತೆ. ಇದರಿಂದ ಗೌರ್ಮೆಂಟ್ 10,000 crore ATF ಪ್ರೈಸ್ ಸ್ಟೇಬಲೈಸೇಷನ್ ಫಂಡ್ ಅಪ್ರೂವ್ ಮಾಡಿದೆ. ATF ಅಂದರೆ ಏವಿಯೇಷನ್ ಟರ್ಬೈನ್ ಫ್ಯೂಲ್. ಈ ನ್ಯೂಸ್ ಬಂದ ನಂತರ ಇಂಡಿಗೋ ಡೇ ಲೋ ಇಂದ ಆಲ್ಮೋಸ್ಟ್ 3% ರಿಕವರಿ ಬಂದಿದೆ. NHPC ಸ್ಟಾಕಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದೆ. NHPC OFSಗೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ರೆಸ್ಪಾಂಡ್ ಬಂದಿದೆ. OFS ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ. NHPC ಶೇರ್ ಪ್ರೈಸ್ 5%ಗಿಂತ ಜಾಸ್ತಿ ರ್ಯಾಲಿ ಮಾಡಿದೆ. ಇದೊಂದು ಪಾಸಿಟಿವ್ ಅಪ್ಡೇಟ್ ಆಗಿದೆ. NHPC ಸ್ಟಾಕಲ್ಲಿ LIC 0.7% ಸ್ಟೇಕ್ನ ಅಕ್ವೈ ಮಾಡಿದ್ದಾರೆ. ಮಣಾಪುರಂ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಯರ್ 2027ನಲ್ಲಿ ಗೋಲ್ಡ್ ಲೋನ್ ಗ್ರೋತ್ ನಿಯರ್ಲಿ 50% ರೀಚ್ ಆಗ್ಬೋದು ಅಂತ ಗೈಡೆನ್ಸ್ ಕೊಟ್ಟಿದ್ದಾರೆ. ಇದು ಗೋಲ್ಡ್ ಫೈನಾನ್ಸ್ ಸೆಕ್ಟರ್ಗೆ ಪಾಸಿಟಿವ್ ಸಿಗ್ನಲ್ ಆಗಿದೆ. ಇವತ್ತು ಸ್ಟಾಕಲ್ಲಿ ಏನೂ ಪಾಸಿಟಿವ್ ಆಗಿ ರನ್ ಏನೂ ಆಗಿಲ್ಲ, ಆದರೆ ಒಂದು ಇನ್ಫಾರ್ಮೇಷನ್ ಇದೆ. ಸುಜ್ಲಾನ್ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಮಾರ್ಕೆಟಲ್ಲಿ ಎಕ್ಸ್ಪೆನ್ಷನ್ ಆಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ವಿಂಡ್ ಕಂಪ್ನಿಯಿಂದ ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿ ಕಂಪ್ನಿ ಆಗುವ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ನೋಡೋದಾದರೆ ಅಪೋಲೋ ಹಾಸ್ಪಿಟಲ್
2.5% ಮೇಲೆ ಹೋಗಿದೆ, ಟ್ರೆಂಟ್ 2% ಮೇಲೆ ಹೋಗಿದೆ, ಮ್ಯಾಕ್ಸ್ ಹೆಲ್ತ್ ಕೇರ್ 1.7% ಮೇಲೆ ಹೋಗಿದೆ, SBI 1.4% ಮೇಲೆ ಹೋಗಿದೆ, ICICI ಬ್ಯಾಂಕ್ 1.2% ಮೇಲೆ ಹೋಗಿದೆ. ಟಾಪ್ ಲೂಸರ್ಸ್ ನೋಡೋದಾದರೆ TCS -8.4% ಆಗಿದೆ, ಟೆಕ್ ಮಹೀಂದ್ರ 6.3% ಆಗಿದೆ, HCL ಟೆಕ್ 1.9% ಆಗಿದೆ, HCL ಟೆಕ್ 5.19% ಆಗಿದೆ, ಇನ್ಫೋಸಿಸ್ 3.7% ಆಗಿದೆ, ವಿಪ್ರೋ 2.74% ಆಗಿದೆ. IT ಸೆಕ್ಟರಲ್ಲಿ ಕಂಪ್ಲೀಟ್ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇದೆ. ನಾಳೆ ಮಾರ್ಕೆಟ್ಗೆ ಬಿಗ್ಗೆಸ್ಟ್ ಟ್ರಿಗರ್ ಅಂದರೆ RBI ಮಾನಿಟರಿ ಪಾಲಿಸಿ ಔಟ್ಕಮ್ ಆಗಿರುತ್ತೆ. ರೆಪೋ ರೇಟ್ ಡಿಸ್ಕಷನ್ ಮತ್ತು RBI ಕಾಮೆಂಟ್ರಿ ಮೇಲೆ ಮಾರ್ಕೆಟ್ ಡೈರೆಕ್ಷನ್ ಡಿಪೆಂಡ್ ಆಗಿರುತ್ತೆ. ಇದೇ ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.